ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಎಲ್ಲರಿಗೂ ತುಂಬ ಇಷ್ಟವಾಗುವ ಹೊರಗೆ ಕ್ರಿಸ್ಪಿ ಮತ್ತು ಒಳಗೆ ಚೀಸ್ ತುಂಬಿ ಕರಗುವ ಸೂಪರ್ ಟೇಸ್ಟಿ ಚೀಸ್ ಪರೋಟ ಮಾಡೋಣ. ಈ ರೆಸಿಪಿಯನ್ನು ಒಮ್ಮೆ ನೋಡಿದರೆ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಶುರು ಮಾಡೋಣ ಫ್ರೆಂಡ್ಸ್. ಹಾಗೆ ಯಾರೆಲ್ಲರೂ ಹೊಸಬರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಚೀಸನ್ನು ತೊಗೊಂಡಿದ್ದೀನಿ. ಇದು ಬ್ಲಾಕ್ ಥರ ಇರುತ್ತಲ್ವ, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಮತ್ತು ಆಮೇಲೆ ನಾನಿಲ್ಲಿ ಸ್ನ್ಯಾಪಿನ್ ಚಿಲ್ಲಿ ಫ್ಲೇಕ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಈ ಥರ ಪ್ಯಾಕೆಟ್ಸ್ ಇರುತ್ತೆ ಫ್ರೆಂಡ್ಸ್, ಮ್ಯಾಗಿ ಪ್ಯಾಕೆಟ್ಸ್ ಹೆಂಗೆ ಇರುತ್ತಲ್ವ ಅದೇ ಥರನೇ ಇರುತ್ತೆ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು, ಅದಕ್ಕೋಸ್ಕರ ನಾನು ಇದನ್ನು ತರಿಸಿರೋದು. ಇಲ್ಲಿ ನಾನು ಒಂಚೂರು ಉಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಪ್ಯಾಕೆಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಚೀಸನ್ನು ತೊಗೊಂಡಿದ್ದೀನಿ. ಈ ಚೀಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಮಿಲ್ಕಿ ಮಿಸ್ಟ್ ಪನ್ನೀರು, ಮಿಲ್ಕಿ ಮಿಸ್ಟ್ ಚೀಸ್ ಇದೆಲ್ಲ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡೋದು ಯಾವಾಗಲೂ. ಇವಾಗ ನಾನಿಲ್ಲಿ ಚಪಾತಿ ಹೇಗೆ ಲಟ್ಟಿಸ್ಕೋತೀವಲ್ವ ಅದೇ ರೀತಿಯಾಗಿ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ಇದರ ಮೇಲೆ 1 ಚಮಚ ತುಪ್ಪನ ಹಾಕಬೇಕು. ಹಾಕಿ ಆಮೇಲೆ ಒಂದು ಸ್ವಲ್ಪ ಇವಾಗ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಕು. ಹಾಕಿಬಿಟ್ಟು ಈ ಥರ ಕೈಯಿಂದ ಸವರ್ಕೋಬೇಕು. ಆದರೆ ಅರ್ಧ ಚಪಾತಿಗೆ ಮಾತ್ರ ಸವರ್ಕೋಬೇಕು, ಇನ್ನೂ ಅರ್ಧ ಚಪಾತಿನ ಹಾಗೆ ಉಳಿಸ್ಬೇಕು. ಅಲ್ಲಿ ನಾವು ಇದು ಚೀಸ್ ಇರುತ್ತಲ್ವ ಅದನ್ನು ತುರ್ಕೋಬೇಕು. ಈ ಥರ ನೀವು ಬೇಕಂದರೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು, ಅಥವಾ ಸ್ಲೈಸ್ ಇರುತ್ತಲ್ವ ಚೀಸ್ದು ಅದನ್ನು ಕೂಡ ಇದರಲ್ಲಿ ಇಟ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ, ಇದು ಒಂದು ಸಾರಿ ಮಾಡಿದಾಗ ಒಬ್ಬರು ಒಂದು ತಿನ್ನಲ್ಲ ಫ್ರೆಂಡ್ಸ್, 2-3 ತಿನ್ನಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ಎಷ್ಟು ತಿಂದ್ರೂ ತೃಪ್ತಿ ಆಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟು ಬಂದಿರುತ್ತೆ. ಇದು ಯಾವ ಪರೋಟಕ್ಕಿಂತನೂ ಕಮ್ಮಿ ಇಲ್ಲ ಅಂತ ಹೇಳ್ಬಹುದು. ಮತ್ತು 2-3 ಇಂಗ್ರೀಡಿಯೆಂಟ್ಸ್ ದಿಂದ ನಾವು ಇಲ್ಲಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ ಮತ್ತು ಈಸಿ ಕೂಡ ಮಾಡೋದು. ಚೀಸ್ ಇದ್ದರೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈ ಥರ ಕೊನೆಯಲ್ಲಿ ನಾವು ಮಡಚಿಬಿಟ್ಟು ಸ್ವಲ್ಪ ಕೈಯಿಂದ ಒತ್ಕೋಬೇಕು. ಇಲ್ಲಿ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅಥವಾ ಅದ್ರ ಮೇಲೆ ನಾವು ಈ ಪರೋಟನ 1 ಚಮಚ ತುಪ್ಪನ ಸವರ್ಬಿಟ್ಟು ಅದಕ್ಕೆ ಇಲ್ಲಿ ಸ್ವಲ್ಪ ಮೇಲೆ ಕೂಡ ತುಪ್ಪನ ಈ ಥರ ಹಚ್ಕೊಂಡ್ಬಿಟ್ಟು ಇವಾಗ ಇದನ್ನು ಹಂಚಿನ ಮೇಲೆ ಹಾಕಿ ಮತ್ತು ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಂದರೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಆಮೇಲೆ ನೀವು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ ನೋಡಿ. ಇವಾಗ ಇನ್ನೂ ಸ್ವಲ್ಪ ತುಪ್ಪನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಈ ಕಡೆ ತಿರು ಹಾಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ, ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ಇವಾಗ ಇದು ನಮ್ಮ ಚೀಸ್ ಪರಾಟ ರೆಡಿ ಆಯಿತು ಫ್ರೆಂಡ್ಸ್. ಇದೊಂಥರ ಹೊಸ ರೀತಿಯಾದಂತಹ ಪರಾಟ ನೋಡಬಹುದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ. ಒಂದೊಂದು ಪೀಸಾಗಿ ತಿನ್ಬೋದು ನಾವು, ಇದನ್ನು ಹಾಗೇ ತಿನ್ಬೋದು, ಅಥವಾ ನೀವು ಬೇಕು ಅಂತಂದರೆ ಕೆಚಪ್ ಹಚ್ಕೊಂಡು ತಿನ್ಬೋದು. ನನಗೆ ಇದ್ರ ಜೊತೆ ಕೆಚಪ್ ಎಲ್ಲ ಏನು ಇಷ್ಟ ಆಗಲ್ಲ ಫ್ರೆಂಡ್ಸ್. ಇದು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಹಾಗೇ ತಿನ್ನೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಗೆ ತಿಂತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಯ್ ಬಾಯ್. Thank you for watching.